ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ ಉದ್ದೇಶ ವಿಧಾನ ಪರಿಷತ್ ಚುನಾವಣೆ 11 ಸ್ಥಾನಗಳಿಗೆ ವಿಧಾನಸಭೆಯಿಂದ ಚುನಾವಣೆ ಆಗುತ್ತೆ. ಅದರಲ್ಲಿ ನಮಗೆ 7 ಸ್ಥಾನಗಳು ನಮ್ಮ ಪಕ್ಷಕ್ಕೆ ಬರುತ್ತೆ. ಒಂದು ಜಗದೀಶ್ ಶೆಟ್ಟರ್ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದೊಂದು 8 ಸ್ಥಾನಗಳು. ಅದರಲ್ಲಿ ಬೆಂಗಳೂರಿಂದ ಇಬ್ಬರು ಕೊಡಿ ಅಂತ ಹೇಳಿದ್ದೀನಿ. ನಮ್ಮ ಯಾರು ಚೆನ್ನಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ ಅಂಥವ್ರಿಗೆ ಕೊಡಿ ಅಂತ ಹೇಳಿದ್ದೀನಿ. ಮತ್ತು ಶಿವಕುಮಾರರು ಕೂಡ ಎಲ್ಲ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಹಿಳೆಯರು, ಹಿಂದುಳಿದ ವರ್ಗದವರು, ಅದೇ ರೀತಿ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಎಲ್ಲ ಕೊಡಬೇಕಲ್ಲ. ಅವರು ಎಲ್ಲ ಲೆಕ್ಕಾಚಾರ ಮಾಡಿಕೊಂಡು ಅವರು ಮುಖ್ಯಮಂತ್ರಿಗಳಿಬ್ಬರು ದೆಹಲಿಗೆ ಹೋಗಿ ಫೈನಲ್ ಮಾಡ್ಕೊಂಡು ಬರ್ತಾರೆ. ಹೈಕಮಾಂಡ್ ಯಾರಿಗೆ ಫೈನಲ್ಲಾಗಿ ತೀರ್ಮಾನ ಆದರೆ ಅವರ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿರ್ತೀವಿ. ಪ್ರಾದೇಶಿಕವಾರು ಹಂಚಿಕೆ ಆಗಬೇಕು ಅಂತ ಒತ್ತಡ ಇಲ್ಲ, ಕೊಡಬೇಕಾಗುತ್ತೆ. ಪ್ರಾದೇಶಿಕನ ಕೊಡಬೇಕು, ಹಿಂದುಳಿದ ವರ್ಗಗಳು ಕೊಡಬೇಕು, ಅದೇ ರೀತಿ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತರು, ಮಹಿಳೆಯರು, SC ST ಎಲ್ರಿಗೂ ಆದ್ಯತೆ ಕೊಡಬೇಕಾಗುತ್ತೆ. ಅದೆಲ್ಲ ಹೈಕಮಾಂಡು CM DCM ತೀರ್ಮಾನ ತಗೊಳ್ತಾರೆ. ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ. ಅಲ್ಪಸಂಖ್ಯಾತರು ಕೊಡಬೇಕು, ಎಲ್ರಿಗೂ ಕೊಡಬೇಕು. ಸಮಪಾಲು ಏನದು? ಸಮಪಾಲು ಅಂತೀವಲ್ಲ, ಎಲ್ಲ ವರ್ಗಕ್ಕೂ ಸಲ್ಲಬೇಕು. ಈ ಬಸ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಆರೋಪವನ್ನು ಬಿಜೆಪಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೆಲಸ ಎಲ್ಲ ಮಾಡೋದಕ್ಕೆ ಅದು ಟ್ರೋಲ್ ಮಾಡಿದ್ದು, ಈ ತಮಾಷೆಗೆ ಟ್ರೋಲ್ ಮಾಡಿ ಅದನ್ನು ಹಾಕ್ಕೊಂಡಿದ್ದನ್ನು ಅವರು ಸೀರಿಯಸ್ ಆಗಿ ಅದು ನೋಡಿಲ್ಲ. ಆ ವಿಡಿಯೋ ನೋಡಿದರೆ ಅವರು ಆ ರೀತಿ ಹಾಕೋಕ್ಕೆ ಬರ್ತಿರಲಿಲ್ಲ. ನೋಡದೆ ಸುಮ್ಮನೆ ಏನೋ ಅವರ ಅಸ್ಟೇಟ್ಗಳು ಯಾರೋ ಇರ್ತಾರಲ್ಲ, ಅಥವಾ ಅವರ ಸೋಷಿಯಲ್ ಮೀಡಿಯಾದವ್ರು ಇರ್ತಾರಲ್ಲ, ಅವ್ರು ಹಾಕ್ಬಿಟ್ರು, ಇವ್ರು ಹಾಕ್ಬಿಟ್ರು ಅಷ್ಟೇ, ಇನ್ನೇನಿಲ್ಲ. ಈಗ ಆಮೇಲೆ ಇನ್ನೊಂದು, ಇವರು ಏನೇ ಟೀಕೆ ಮಾಡಿದ್ರು 4 ವರ್ಷ ಆಡಳಿತ ಮಾಡಿದವರು ಯಾರು? ಇವರೇ ಅಲ್ವ ಆಡಳಿತ ಮಾಡಿದವರು. 4 ವರ್ಷದಲ್ಲಿ BMTC ಬಿಟ್ಟರೆ 3 ಕಾರ್ಪೊರೇಷನಲ್ಲಿ 1 ಬಸ್ ತಗೊಳ್ಳಿಲ್ಲ. ಎಷ್ಟು? ಸಿಂಗಲ್ 3 ಕಾರ್ಪೊರೇಷನ್ನಲ್ಲಿ KSRTC, ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕದಲ್ಲಿ 1 ಬಸ್ ತಗೊಳ್ಳಿಲ್ಲ ಅವರು, ಎಕ್ಸೆಪ್ಟ್ BMTC. ಆಮೇಲೆ 14,000 ಜನ ರಿಟೈರ್ಡ್ ಆಗಿದ್ದರು. ರಿಟೈರ್ಡ್ ಆದವ್ರನ್ನ ಒಂದು ಹುದ್ದೆ ಕೂಡ ಇವರು ಭರ್ತಿ ಮಾಡಿರಲಿಲ್ಲ. ಆಮೇಲೆ ಇವರು ಬಿಟ್ಟೋದಾಗ ನಮಗೆ 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ. ಇವರು ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ. ನಮ್ಮ ಸರ್ಕಾರ ಬಂದ ಮೇಲೆ 5,800 ಬಸ್ ತೊಗೊಳ್ಳೋದಕ್ಕೆ ಟೆಂಡರ್ ಆಗಿದೆ. ಈಗಾಗಲೇ 2,500ಕ್ಕಿಂತಲೂ ಹೆಚ್ಚು ಬಸ್ಸುಗಳು ಬಂದಿದೆ. 9,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ. ಅದರಲ್ಲಿ 1,600 ಜನಕ್ಕೆ ಆದೇಶ ಪತ್ರ ಕೊಟ್ಟಾಗಿದೆ. ಮತ್ತು ಮುಂದಕ್ಕೆ ಬಾಕಿ ಕೊಡಬೇಕಾಗಿರ್ತಕ್ಕಂಥದ್ದು ಇವರು ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದಾರಲ್ಲ BJPಯವರು, ಅದನ್ನೆಲ್ಲ ತೀರಿಸ್ಬೇಕಲ್ಲ ನಾವು. ಅದು ಕಾರ್ಯಕ್ರಮ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಉತ್ತಾ ಬೆಂಗಳೂರು ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ಡ್ರಗ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈಗ ನಾನು ಹಿಂದೆ ಗೃಹ ಸಚಿವನು ಕೂಡ ಆಗಿದ್ದೆ, ಭಾಳ ಕಡಿಮೆ ಇತ್ತು. ನೀವು ಕೂಡ ಮಾಧ್ಯಮದವ್ರು ಇದ್ರಲ್ಲ ನೀವು. ಆಗ ಈ ಪ್ರಮಾಣದಲ್ಲಿ ಇರಲಿಲ್ಲ. ಆಗ ಈ 4 ವರ್ಷ ಅಧಿಕಾರ ಮಾಡಿದವ್ರು ಯಾರು? ಆಡಳಿತ ಮಾಡಿದವ್ರು ಯಾರು? ಆಮೇಲೆ ಪೊಲೀಸ್ ನೈತಿಕಗಿರಿ ಇವರ ಪಕ್ಷದವರೇ ಮಾಡ್ತಾ ಇದ್ದಿತ್ತು. ಇವರ 4 ವರ್ಷದ ಒಂದು ಆಡಳಿತ ಇದೆಯಲ್ಲ, ದುರ್ಬಲ ಆಡಳಿತ ಅಂತ ಹೇಳ್ತೀವಲ್ಲ, ಅದರಿಂದ ಜಾಸ್ತಿ ಆಗಿತ್ತು. ಈಗ ಪರಮೇಶ್ವರ್ ಅವರು ಬಂದಿದ್ದಾರೆ, ಬಿಗಿ ನಿಲುವು ತಗೊಂಡಿದ್ದಾರೆ, ಕಠಿಣ ನಿಲುವುಗಳನ್ನು ತಗೊಂಡು ಕಂಟ್ರೋಲ್ ಅಂತೂ ಮಾಡ್ತಾರೆ. ಮತ್ತೊಮ್ಮೆ KPCC ಅಧ್ಯಕ್ಷರ ಒಂದು ಬದಲಾವಣೆ ವಿಚಾರ ಬಂದಿದೆ. ರಾಜಣ್ಣ ಅವರು ನಾನು ಆಗ್ತೀನಿ ಅಂತ. KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಲ್ವಾ. ವೇಣುಗೋಪಾಲ್ ಅವರು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು ಸರ್, ಲೋಕಸಭಾ ಚುನಾವಣೆ ಬಳಿಕ ಬದಲಾವಣೆ ಮಾಡ್ತಾರೆ. ಈಗ ಆಗ್ಬೋದೇನೋ ಗೊತ್ತಿಲ್ಲ ನನಗೆ. ಶಿವಕುಮಾರ್ ಅವ್ರು ಬೇಡ ಅಂದರೆ ಬೇರೆ ಯಾರಿಗಾನ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಒತ್ತಡ ಇರುತ್ತಲ್ಲ, ಉಪ ಮುಖ್ಯಮಂತ್ರಿಯಾಗಿ ಹೆಚ್ಚು ಕೆಲಸದ ಒತ್ತಡ ಇದೆ. ಏನಾದರೂ ಬೇಡ ಅಂತ ಹೇಳಿದರೆ ಬೇರೆ ಯಾರಿಗಾನ ಕೊಡ್ಬೋದು. ಇಲ್ಲ ನಾನೇ ಇರ್ತೀನಿ ಅಂದರೆ
ಯಾರ್ದೇನು ಅಬ್ಜೆಕ್ಷನ್ ಏನಿಲ್ಲ. ಸರ್ ಅದು ಬೆಂಗಳೂರಿಗೆ ಇಬ್ಬರು ಕೊಡಬೇಕು ಅಂತ ಹೇಳಿದ್ರೆ ತಾವು ಯಾರಿಬ್ಬರು ಕೊಡಬೇಕು ಅಂತ ಶಿಫಾರಸನ್ನು ಮಾಡಿದ್ದೀರಾ? ಶಿಫಾರಸು ಮಾಡಿದ್ರೆ ಬೇರೆಯವ್ರು ಬೇಜಾರು ಬೀಳ್ತಾರೆ. ಶಿಫಾರಸು ಮಾಡಿದ ಹೆಸರು ಹೇಳಿದರೆ ಕೆಲವರು ಬೇಸರ ಆಗುತ್ತೆ, ಅದರಿಂದ ಹೇಳ್ಬಾರ್ದು. ಶಿಫಾರಸು ಮಾಡಿದ್ದೀರಾ ಸರ್? ಹೇಳಿದ್ದೀನಿ. ಲಿಸ್ಟ್ ದೊಡ್ಡದಾಗೇ ಇದೆ ಸರ್. ಎಲ್ಲ ಪಾರ್ಟಿಲೂ ಇರುತ್ತೆ, ನಮ್ಮ ಪಾರ್ಟಿನೂ ಎಷ್ಟಿದಾವೆ ಸರ್? ಅವ್ರಲ್ಲಿ 40 ಜನ ಇದಾರಂತೆ 3 ಸೀಟಿಗೆ. ಇರ್ತಾರಮ್ಮ. ಜನ ಇದ್ದಾರೆ ಸರ್. BJP-ನಲ್ಲೇ 3 ಸೀಟಿಗೆ 40 ಜನ ಇದ್ದರೆ ನಮ್ಮದು 8 ಸೀಟಿಗೆ ಎಷ್ಟಿರುತ್ತೆ ಹೇಳಿ? 80 ಜನ ಇದ್ದಾರೆ ಸರ್. ಇದ್ದೇ ಇರ್ತಾರೆ. ಅಪ್ಪ ಎಲ್ಲರಿಗೂ ಆಸೆ ಇರುತ್ತೆ ಆಗಬೇಕು ಅಂತ. 20, 30, 40 ವರ್ಷ ಪಕ್ಷದಲ್ಲಿ ದುಡಿದಿರ್ತಾರೆ, ಶಾಸಕರಾಗೋ ಅವಕಾಶ ತಪ್ಪಿರುತ್ತೆ, ಅಥವಾ ಚೇರ್ಮನ್ಸು ಆಗೋ ಅವಕಾಶನ ತಪ್ಪಿರುತ್ತೆ. ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ ಪಾಪ. ಎಲ್ರಿಗೂ ಅಧಿಕಾರ ಹಂಚಬೇಕು. ಆದರೆ ಇದ್ದಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರಲ್ಲ, ಇರೋದೆಂಟೆ, ಇರೋದನ್ನೇ ಎಲ್ಲರಿಗೂ ಹಂಚ್ಬೇಕಷ್ಟೆ. ಓಕೆ, ಎಲ್ಲರಿಗೂ ಧನ್ಯವಾದ. ಭಾನುವಾರ ರಜಾ ತೊಗೊಂಡು ಸುಮ್ಮನೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.